ಛೇ, ಯಾರು ಈ ಹೆಂಗಸು? ಪಿಂಡ ಕೆಳಗಡೆ ಬಿದ್ದಿದೆ ಅಂದ್ರೆ ಅದು ನಿಮ್ಮ ತಂದೆ ತಾಯಿಗೆ ಸ್ವೀಕಾರ ಆಗಿಲ್ಲ ಅಂತ ಅರ್ಥ. ಪುರೋಹಿತ್ರೆ, ಇದ್ರಲ್ಲಿ ನನ್ನ ತಪ್ಪೇನಿದೆ? ಆ ಮಾತನ್ನೇ ಬೀಳ್ಸೋಗಿತ್ತು. ಪಿಂಡ ಯಾರು ಅಡ್ಡ ಬಂದು ಕೆಳಗಡೆ ಬಿತ್ತು ಅನ್ನೋದು ಮುಖ್ಯ ಅಲ್ಲ, ಅದು ನಿಮ್ಮ ತಂದೆ ತಾಯಿಗೆ ಸ್ವೀಕಾರ ಆಗದೇ ಇರೋದಕ್ಕೇ ಕೆಳಗಡೆ ಬಿದ್ದಿದ್ದು. ಆತ್ಮಗಳಿಗೆ ಸಂತೃಪ್ತಿ ಆಗದೇ ಇದ್ದಾಗಲೇ ಈ ರೀತಿ ಅಡಚಣೆಗಳಾಗೋದು. ನಿಮ್ಮ ತಂದೆ ತಾಯಿಗೆ ಏನೋ ಕೊರತೆ ಆಗಿದ್ರಿಂದಾನೇ ಈ ಹೆಂಗಸಿನ ರೂಪದಲ್ಲಿ ಬಂದು ಈ ರೀತಿ ಮಾಡಿರೋದು. ಈ ವರ್ಷದ ಫಲ ನಿಮ್ಮ ತಂದೆ ತಾಯಿಗೆ ತಲುಪಲ್ಲ. ಪುರೋಹಿತ್ರೆ, ಇಷ್ಟು ವರ್ಷ ನಮ್ಮ ತಂದೆ ತಾಯಿ ಶ್ರಾದ್ದನಕ್ಕೆ ಮಾಡೋದಕ್ಕೆ ಆಗಿರಲಿಲ್ಲ. ಈ ವರ್ಷನಾದರೂ ಮಾಡ್ಬೋದು ಅಂತ ಬಂದೆ. ಆದರೆ ಇದನ್ನೆಲ್ಲ ನೀವೇ ಪಡ್ಕೊಂಡು ಬಂದಿದ್ದು. ಇದು ನಿಮ್ಮ ತಂದೆ ತಾಯಿಗೆ ತಲುಪಲಿಲ್ಲ ಅಂದರೆ ಭಗವಂತನ ಇಚ್ಛೆ ಬೇರೆ ಏನೋ ಇರುತ್ತೆ. ಇಷ್ಟು ವರ್ಷ ಆದರೂ ನೀನು ನನ್ನ ಶ್ರಾದ್ದ ಮಾಡೋಕ್ಕಾಗಲಿಲ್ಲ ಅಂದರೆ ಅದಕ್ಕೆ ಕಾರಣ ನಾನು ಜೀವಂತವಾಗಿರೋದು ವೇದಾಂತ್. ರಜಾ, ಏನಿದೆಲ್ಲ? ಏನು ಮಾಡ್ತಿದ್ಯಾ ಇಲ್ಲಿ? ಏನೀ ಕಾರ್ಯ ಇಲ್ಲ? ನನಗೆ ತುಂಬ ಬೇಕಾಗಿರೋರೊಬ್ಬರಿದ್ರು ವಿಕ್ರಾಂತ್. ಅವ್ರ ಶ್ರಾದ್ದನ ಇಷ್ಟು ವರ್ಷ ಮಾಡೋದಕ್ಕಾಗಿರಲಿಲ್ಲ. ಈ ವರ್ಷನಾದರೂ ಮಾಡೋಣ ಅನ್ಕೊಂಡು ಇಲ್ಲಿ ಬಂದೆ. ಆದರೆ ದೇವರದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ. ಅಲ್ಲಿ ಹೋಗ್ತಿದ್ದಾರಲ್ಲ ಹೆಂಗಸು, ಅವ್ರಿಗೆ ಪಿಂಡನ ಬೀಳ್ಸೊಟ್ಟೋದ್ರು. ಸರಿ ಸರಿ, ನೀನು ಡ್ರೆಸ್ ಚೇಂಜ್ ಮಾಡ್ಕೊ. ಎಲ್ಲ ಕಾಯ್ತಾ ಇದ್ದಾರೆ, ಬಾ ಹೋಗೋಣ. ಹೋಗಿ ಬರ್ತೀನಿ ಪುರೋಹಿತ್ರ. ಒಳ್ಳೆಯದಾಗಲಿ, ಹೋಗಿ ಬನ್ನಿ. ಮೊನ್ನೆ ತಾನೇ ಇಂಡಿಯಾ T20 ವರ್ಲ್ಡ್ ಕಪ್ಪಲ್ಗೆ ಕ್ವಾಲಿಫೈ ಆಗದೆ ಇದ್ರೆ ಏನಂತೆ? ನಾವು ಕ್ರಿಕೆಟ್ ಆಡೋದು ಬಿಟ್ಬಿಡ್ತೀವ? ನಾವು ಎಂದೆಂದಿಗೂ ಕ್ರಿಕೆಟ್ ಪ್ರಿಯರೇ. ಈ ಸಲ ಕಪ್ ಹೋದ್ರೇನಂತೆ? ಕಪ್ಪು ಮುಂದಿನ ಸಲ ನಮ್ದೇ. ಸ್ವಲ್ಪ ಹೊತ್ತು ಮುಂಚೆ ಕಾಣೆಯಾಗಿದ್ದು ವಸಿಷ್ಠ ಬಾಯ್ಸ್ ಈ ಕಡೆನೇ ಬರ್ತಾ ಇದ್ದಾರೆ. ಬಾಸ್, ಅತ್ಯಂತ ವಿಶಿಷ್ಟ
ಎಲ್ರು ಎಲ್ಲೋಗಿದ್ರಿ ಹಾ? ಹಲೋ, ನಾವು ವಸಿಷ್ಠ ಬ್ರದರ್ಸು ಎಲ್ಲಿ ಬೇಕಾದ್ರೂ ತಿರುಗಾಡ್ತಿರ್ತೀವಿ. ಹಾಗೆ ಒಂದು ಬೋಟ್ ರೈಡ್ ಹೋಗಿ ಬಂದಿದ್ವಿ ಅಷ್ಟೇ. ಕರ್ಕೊಂಡು ಹೋಗಿದ್ರೆ ನಾವು ಬರ್ತಿಲ್ವಾ? ಅಷ್ಟೇ 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 ಅಷ್ಟೇ. ಇವರು ಇಲ್ಲ ಇದ್ದಾರೆ. ಬಾಸ್ ಬಾಸ್ ಬನ್ನಿ ಬಾಸ್, ಟೈಮ್ ಆಯ್ತು, ಬೆಂಗಳೂರಿಗೆ ಹೋಗ್ಬೇಕು. ಓಯ್ ಕಾಂತ, ಅಂತೂ ಹುಷಾರಾಗಿ ಬಂದ್ರಲ್ಲ. ಆರತಿ ಅಮ್ಮ, ಹೇಗಿತ್ತಮ್ಮ ನಮ್ಮೂರು? ಸೂಪರ್ ಆಗಿತ್ತು ಅಜ್ಜಿ. ನಾನು ಆ ಥರ ಜಾಗಕ್ಕೆ ಯಾವತ್ತೂ ಹೋಗೇ ಇರಲಿಲ್ಲ. ಅಲ್ಲಿ ಮನೆ ವಾತಾವರಣ ಎಲ್ಲ ತುಂಬ ಇಷ್ಟ ಆಯಿತು. ನಾನು ಆ ಊರನ್ನ ತುಂಬ ಮಿಸ್ ಮಾಡ್ತಿದ್ದೀನಿ ಅಜ್ಜಿ. ಹಳ್ಳಿ ವಾತಾವರಣನೇ ಹಾಗೆ ಅಮ್ಮ. ಹೋದರೆ ಮತ್ತೆ ವಾಪಸ್ ಬರೋಕ್ಕೆ ಮನಸ್ಸು ಬರಲ್ಲ. ಇನ್ನೂ ಒಂದೆರಡು ದಿನ ಅಲ್ಲೇ ಇರಬೇಕಿತ್ತು ಅಂತ ಅನಿಸ್ತಿದೆ. ಇಷ್ಟು ಬೇಗ ಯಾಕೆ ವಾಪಸ್ ಬಂದ್ವಿ ಅಂತ ಅನ್ನಿಸ್ತದೆ ಅಜ್ಜಿ. ಅದಕ್ಕೇನಂತೆ, ಮತ್ತೆ ಯಾವಾಗಲಾದರೂ ಹೋದ್ರಾಯ್ತು ಬಿಡು. ಆರತಿ, ನಿನಗೇನು ಅನ್ನಿಸ್ತಮ್ಮ ನಮ್ಮೂರು? ಏನು ಚೆನ್ನಾಗಿತ್ತೋ ಏನೋ, ನಾನು ಅಲ್ಲಿಗೆ ಹೋಗಿದ್ದೆ ತಪ್ಪಾಯಿತು. ಯಾಕಮ್ಮ ಬೇಜಾರು ಮಾಡ್ಕೊಂಡಿದ್ದೀಯಾ? ನಿನಗಿಷ್ಟ ಆಗಲಿಲ್ವಾ ನಮ್ಮೂರು? ಬೇಜಾರು ಮಾಡ್ಕೊಳ್ದೆ ಇನ್ನೇನಜ್ಜಿ, ನಾನು ಅಲ್ಲಿಗೆ ಹೋಗದೆ ಮನೇಲಿದ್ದಿದ್ರೆ ಚೆನ್ನಾಗಿರೋದು. ಯಾಕೆ ಈ ಥರ ಮಾತಾಡ್ತಾ ಇದೀಯಾ? ಯಾರಾದರೂ ಏನಾದರೂ ಅಂದ್ರಾ? ಮತ್ತಿನ್ನೇನಜ್ಜಿ, ಎಲ್ಲರೂ ಖುಷಿ ಖುಷಿಯಾಗಿ ಮನೆಗೆ ವಾಪಸ್ ಬಂದರೆ ನಿಮ್ಮ ಮೊಮ್ಮಗ ಮಾತ್ರ ಏನೋ ಕೆಲಸ ಇದೆ ಅಂತ ಅವರೊಬ್ಬರೇ ಅಲ್ಲಿ ಉಳ್ಕೊಂಡಿದ್ದಾರೆ. ನನಗೆ ಬೇಜಾರಾಗಲ್ವಾ? ಓಹೋ, ನಿನ್ನ ಗಂಡ ನಿನ್ನ ಜೊತೆ ಬರಲಿಲ್ಲ ಅಂತ ನೀನು ಕೋಪ ಮಾಡ್ಕೊಂಡಿದ್ದೀಯಾ? ಬೇಜಾರಾಗದೆ ಇನ್ನೇನಜ್ಜಿ, ನನ್ನ ಜೊತೆ ಊರಿಗೆ ಬಂದವರು ವಾಪಸ್ ನನ್ನ ಜೊತೆನೇ ಬರಬೇಕು ತಾನೆ. ನನಗೆ ಕೆಲಸ ಇದೆ ಅಂತ ಅಲ್ಲೇ ಉಳ್ಕೊಂಬಿಟ್ರೆ ಅವ್ರೊಬ್ರಿಗೆ ನಾ ಕೆಲಸ ಇರೋದು. ನನಗಾಗಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬರ್ಬೋದಿತ್ತು ತಾನೆ. ಆರ್ತಿ, ವಿಕ್ಕಿ ಏನೋ ಅಲ್ಲೇ ಇರಲ್ಲ, ವಾಪಸ್ ಬರ್ತಾನೆ. ಇಷ್ಟು ದಿನ ಟೂರು ಊರು ಅಂತ ಸುತ್ತಾಡಿಕೊಂಡು ಆರಾಮಾಗಿದ್ದ. ಇನ್ಮೇಲಾದರೂ ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡಲಿ. ಗಂಡು ಮಕ್ಕಳು ದುಡಿಯೋ ವಯಸ್ಸಿನಲ್ಲಿ ಚೆನ್ನಾಗಿ ದುಡಿಬೇಕು. ದುಡಿಯೋರನ್ನ ಮನೇಲಿ ಇರು ಅಂತ ಹೇಳಬಾರ್ದು. ಅಂದರೆ ಇಷ್ಟು ದಿನ ಅವ್ರಿಗೆ ಜವಾಬ್ದಾರಿನೇ ಇರಲಿಲ್ಲ, ಏನೂ ಕೆಲಸನೇ ಮಾಡಿಲ್ಲ, ಸುಮ್ಮನೆ ಓಡಾಡ್ಕೊಂಡಿದ್ರು ಅಂತನಾ ನಿಮ್ಮ ಮಾತಿನ ಅರ್ಥ? ಅಯ್ಯೋ ಆರ್ತಿ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲಮ್ಮ. ನಿನ್ನ ಗಂಡ ಕಷ್ಟಪಟ್ಟು ದುಡಿತಾನೆ, ಅವನಿಗೂ ಜವಾಬ್ದಾರಿ ಇದೆ. ವಿಕ್ಕಿ ಇನ್ನು ಸ್ವಲ್ಪ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ರೆ ವೇದಾಂತ ಮೇಲಿರೋ ಭಾರ ಕಡಿಮೆ ಆಗತ್ತೆ ಅಂತ ಹೇಳುತ್ತಮ್ಮ. ಈ ಜವಾಬ್ದಾರಿ ತಗೊಂಡ್ತಾನೆ ಕೆಲಸ ಮಾಡ್ತಿದ್ದಾರೆ, ಇನ್ನೇನು ಜವಾಬ್ದಾರಿ ತಗೊಳ್ಬೇಕು? ಹೌದಮ್ಮ, ನಿನ್ನ ಗಂಡ ಕಷ್ಟಪಡ್ತಾ ಇದ್ದಾನೆ, ನೀನು ಬೇಜಾರು ಮಾಡ್ಕೋಬೇಡ. ವೇದಾಂತು, ಪೂಜೆ ಎಲ್ಲ ಹೇಗಾಯಿತು? ಚೆನ್ನಾಗಾಯ್ತಪ್ಪ? ಅಜ್ಜಿ, ರೀ ಕಾಂತ, ನೀವೇನ್ರಿ ಮಾಡ್ತಿದ್ದೀರಲ್ಲಿ? ಆಫೀಸಲ್ಲಿ ಅಷ್ಟೊಂದು ಕೆಲಸ ಇದೆ, ಮನೆಗೆ ಯಾಕೆ ಬಂದ್ರಿ? ಬಾಸ್, ಈ ಹೊತ್ತಲ್ಲಿ ಯಾವ ಆಫೀಸ್ ಓಪನ್ ಇರುತ್ತೆ ಬಾಸ್? ನಮ್ಮ ಆಫೀಸ್ ಬಿಟ್ರೆ ಇನ್ಯಾವ ಆಫೀಸು ಓಪನ್ ಇರೋದು? 10:30ಗೆ UK ಇಂದ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಇದೆ ಅಂತ ಹೇಳಿರ್ಲಿ ಬನ್ರಿ. ಅಡ್ರೆಸ್ ಮಾಡ್ರಿ. ಮೋಸ್ಟ್ಲಿ ನಮ್ಮ CCTV ಕ್ಯಾಮ್ರಾ ಕುಮಾರಣ್ಣಂಗೆ ಹೇಳ್ಬಿಟ್ಟು ಮೀಟಿಂಗ್ ಅರೇಂಜ್ ಮಾಡಿರಬೇಕು. ಅರ್ಥ ಆಯ್ತು ಬಾಸ್, ಅರ್ಥ ಆಯ್ತು. ವೇದಾಂತು, ಪೂಜೆ ಎಲ್ಲ ಹೇಗಾಯ್ತಪ್ಪ? ಚೆನ್ನಾಗಾಯ್ತಾ? ಹಾಂ ಅಜ್ಜಿ, ಚೆನ್ನಾಗಾಯ್ತು. ತುಂಬ ವರ್ಷ ಆದಮೇಲೆ ನೀನು ಹುಟ್ಟೂರಿಗೆ ಹೋಗಿದ್ದೆ, ನಿನಗೇನು ಅನ್ನಿಸ್ತು? ಚೆನ್ನಾಗಿದೆ ಅಜ್ಜಿ, ತುಂಬ ಇಷ್ಟ ಆಯಿತು. ಆದರೆ ಊರು ಮೊದಲಿನ ಥರ ಇಲ್ಲ ಅಜ್ಜಿ, ಬಹಳ ಬದಲಾಗಿದೆ. ಅಲ್ಲಿರೋ ನೀನು ಬಿಸ್ನೆಸ್ ಫ್ರೆಂಡ್ಸ್ ಸಿಕ್ಕಿದ್ರಾ? ಹಾಂ ಹಾಂ ಅಜ್ಜಿ, ಮೀಟ್ ಮಾಡ್ಕೊಂಬಂದೆ. ವೇದಾಂತ್, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಅಡುಗೆ ಮಾಡಬೇಕು. ನೀನು ಆರಾಮಾಗಿ ಬಾ. ಅಕ್ಕ, ವೇದಾಂತ್, ಹೋದ ಕೆಲಸ ಎಲ್ಲ ಆಯ್ತಾ? ಇವನು ಯಾಕೆ ಏನೋ ಮಾತಾಡದೆ ಹೋದ್ನಲ್ಲ? ಶ್ರಾದ್ದ ಕಾರ್ಯ ಮಾಡುತ್ತಾ ಇಲ್ವಾ? ರಜನ, ಆ ಚೇರಲ್ಲಿ ಕೂತ್ಕೊಳ್ಳಿ, ಇಲ್ಲಿ ವಿಕ್ಕಿ ಬರ್ತಾರೆ. ಅದಕ್ಕೆ ನೆನ್ಪು ಮಾಡ್ಕೋಬೇಕು ನಿಜ, ಆದರೆ ನೆನಪಲ್ಲೇ ಕಳೆದೋಗ್ಬಾರ್ದು. ಯಾಕೆ ರಾಜಣ್ಣ?
ಇನ್ನೇನದಕ್ಕೆ ವಿಕ್ಕಿ ಊಟಕ್ಕೆ ಬರ್ತಾನೆ ಅಂತ ಚೇರ್ ರಿಸರ್ವ್ ಮಾಡ್ತಿದಾರಲ್ಲ, ವಿಕ್ಕಿ ಮನೇಲಿದ್ದಾನೆ, ಅವನು ಊರಲ್ಲಿದ್ದಾನೆ ತಾನೆ. ಹೌದಲ್ವಾ? ನೋಡಿ, ನಾನು ಯಾವುದೋ ಜ್ಞಾನದಲ್ಲ ಹಾಗೆ ಹೇಳ್ಬಿಟ್ಟೆ. ಗೊತ್ತಾಯ್ತು ನಿಮ್ಮದು ಬೇರೇನು ಲೋಕ ಅಂತ. ವೇದಾಂತ, ಆ ಊರಲ್ಲಿ ತುಂಬ ಬಿಸಿಲಿತ್ತಲ್ವಾ? ಆ ಮನೆಯಲ್ಲಿ ಎ ಸಿ ಇಲ್ಲ ಅಂದರೆ ಒಂದು ದಿನನೂ ಇರೋಕ್ಕಾಗಲ್ಲ. ಅಲ್ಲಿ ತುಂಬ ಸೆಕೆ ಅಲ್ಲ? ಹಾಂ ಜಿ. ಬದವೆ ಅಮೂಲ್ಯ, ಅಡುಗೆ ತುಂಬ ಚೆನ್ನಾಗಿದೆ. ಯಾರು ಮಾಡಿದ್ದು? ಅಕ್ಕ, ಇವನೇನೋ ಮುಚ್ಚಿಡ್ತಿದ್ದಾನೆ. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕ್ಕೂ ತಯಾರಿಲ್ಲ. ಕೇಳಿದ ಪ್ರಶ್ನೆಗೆ ಉತ್ತರನೂ ಕೊಡ್ತಾ ಇಲ್ಲ. ನಾನೇ ಡೈರೆಕ್ಟಾಗಿ ಕೇಳ್ತೀನಿ. ವೇದಾಂತು, ನಂಗೆ ಮುಗೀತು, ಸಾಕು. ಇನ್ನೊಂದು ಚಪಾತಿ ಹಾಕೋ. I'm good. ಥ್ಯಾಂಕ್ಸ್ ಅಮೂಲ್ಯ. ನಿನ್ನ ಮದುವೆಗೆ ಮೊದಲು ಹೇಗಿದೆಯೋ ಈಗಲೂ ಹಾಗೆ ಇದೆಯಾ ನೋಡು, ಸ್ವಲ್ಪನೂ ಬದಲಾಗಿ. ನೀನೇ ಅಲ್ವಾ ಹೇಳಿದ್ದು ಮದುವೆ ಆದಮೇಲೆ ನಿನ್ನ ಕೊರಳಲ್ಲಿ ತಾಳಿ ಒಂದು ಬಿಟ್ಟರೆ ಬೇರೆ ಏನೂ ಬದಲಾಗೋಂಗಿಲ್ಲ ಅಂತ. ಮತ್ತೆ ಈಕೆಯಾಗಿ ಈ ಥರ ಹೇಳ್ತಿದ್ಯಾ? ಅಯ್ಯೋ, ನಾನು ಹಾಗೆಲ್ಲ ಹೇಳಿತ್ತು. ಅವತ್ತು ನನ್ನ ಕೈ ಒದ್ದೆ ಆದಾಗ ನಿನ್ನ ದಾವಣಿ ಕೊಟ್ಟಿದ್ದೆ, ಇವತ್ತು ಸೀರೆ ಸೆರೆ ಕೊಟ್ಟಿಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ಮದುವೆಗಿಂತ ಮುಂಚೆ ದಾವಣಿ ಕೊಟ್ಟೋಳು ಮದುವೆ ಆದಮೇಲೆ ಸೆರೆ ಕೊಡಲ್ವಾ? ನಾವು ಅವಾಗಲೇ ಹಂಗೆ. ಈಗ ಕೇಳಬೇಕಾ? ನಿಂಗೇನು ಅಮ್ಮು ಕ್ಯಾರೆಕ್ಟರ್ ಬಗ್ಗೆ ಫುಲ್ ಗೊತ್ತಿಲ್ಲ ಅಂತ ಅನ್ಸುತ್ತೆ. ನಿಮ್ಮಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ ಹೊರತು ಯಾವತ್ತೂ ಕಡಿಮೆ ಆಗಲ್ಲ. ಇನ್ನು ಒಂದು ಶತಮಾನ ಕಳೆದ್ರೂ ಹೀಗೇ ಇರುತ್ತೆ. ನೀನು ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನ ನಾನು ಮಾಡೇ ಮಾಡ್ತೀನಿ. ಓಹೋ, ಹಾಗೆಲ್ಲ ಇದೆಯಾ? ಮತ್ತೆ ಎಲ್ಲರೂ ಥರ ಬರೀ ಸಪ್ತಪ್ತಿ ತುಳಿದು ಗಂಡ ಇನ್ಮೇಲೆ ನಿನ್ನ ಹೆಜ್ಜೆನ ನೀನೇ ತುಳ್ಕೊ ಅಂತ ಸುಮ್ಮನಾಗೋಳಲ್ಲ. ನಿನ್ನ ಜೊತೆ ಕೋಟಿ ಕೋಟಿ ಹೆಜ್ಜೆ ತುಳಿತೀನಿ. ನಿನ್ನ ಹೆಜ್ಜೆಗೆ ನಾನು ಹೆಜ್ಜೆ ಆಗಿರ್ತೀನಿ. ನಿನ್ನ ಬಗ್ಗೆ ನನಗೆ ಯಾವ ಡೌಟ್ಸ್ ಕೂಡ ಇಲ್ಲ ಅಮೂಲ್ಯ. ಹೆಜ್ಜೆಗೆ ಹೆಜ್ಜೆ ಆದರೆ ಮಾತ್ರ ಸಾಕಾಗೋದಿಲ್ಲ, ಮುತ್ತಿಗೆ ಮುತ್ತಾಗಬೇಕು. ಹಲೋ, ಹಾಂ, ಇದು ಮೀಟಿಂಗ್ ಅರೇಂಜ್ ಆಯ್ತಾ? ಏ ವೇದಾಂತ್, ಆರ್ತಿ, ಬಾ ಅಣ್ಣ. ವಿಕ್ಕಿ ಏನಾದರೂ ಕಾಲ್ ಮಾಡಿದ್ದ? ಇಲ್ಲ ಅಣ್ಣ, ಮಾಡಿಲ್ಲ. ನಾನು ಮಾಡಿದ್ದೆ, ವಾಪಸ್ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡಿಬಿಟ್ರು. ಹೋಗ್ಲಿ ಬಿಡು ಆರ್ತಿ, ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಳ್ತೀಯ? ಅವ್ನು ಬ್ಯುಸಿ ಇದ್ದಾನೆ ಅನ್ಸುತ್ತೆ. ಅಣ್ಣ, ಅವ್ರು ಎಷ್ಟೇ ಬ್ಯುಸಿ ಇರಲಿ, ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಅಟ್ಲೀಸ್ಟ್ ಒಂದು ಕಾಲ್ ಮಾಡಿ ಹೇಳ್ಬೋದಲ್ವಾ? ಆರ್ತಿ, ಅವ್ನು ಸ್ವಲ್ಪ ಹಾಗೇನೆ, ಎಲ್ಲಿದ್ದೀನಿ ಏನು ಮಾಡ್ತೀನಿ ಅಂತ ಹೇಳೋ ಅಭ್ಯಾಸ ಅವನಿಗೆ ಮುಂಚೆಯಿಂದನೂ ಇಲ್ಲ ಅಲ್ವಾ? ಅವ್ರು ಈ ಥರ ಮಾಡೋದಕ್ಕೆ ಅಲ್ವಾ ಅಜ್ಜಿ ಅವ್ರಿಗೆ ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ದು. ಅಜ್ಜಿ ಹಾಗೆ ಹೇಳೋದಕ್ಕೆ ನೀನು ಊಟನೂ ಮಾಡಿಲ್ಲ ಅಂತ ಧ್ರುವ ಹೇಳ್ದ. ಅವ್ರು ಅದನ್ನು ತಮಾಷೆಗೆ ಹೇಳ್ಬೋದಲ್ವಾ? ನೀನು ಯಾಕೆ ಅದನ್ನು ಸೀರಿಯಸ್ ತಗೊಳ್ತಿದ್ಯಾ?
ತಮಾಷೆಗಲ್ಲ ಅಣ್ಣ, ಅವ್ರು ಹೇಳಿದ್ ಸೀರಿಯಸ್ ಆಗೇನೆ. ಹೌದು ಆರ್ತಿ, ಅವ್ನು ಮೊದಲಿದ್ದಿದ್ದು ಕೂಡ ಹಾಗೆ ಅಲ್ವಾ? ನೀನು ಅವನ್ನ ಮದುವೆ ಆದಮೇಲೆ ಅವ್ನು ಸ್ವಲ್ಪ ಬದಲಾಗಿದ್ದಾನೆ. ನಾನು ಅವನ್ನ ಮದುವೆ ಆಗೋಕ್ಕೆ ಮುಂಚೆಯಿಂದ ನೋಡಿದ್ದೀನಿ, ಮದುವೆ ಆದ್ಮೇಲೂ ನೋಡಿದ್ದೀನಿ. ಮೊದಲಿದ್ದಿದ್ದು ವಿಕ್ಕಿಗೂ ಈಗಿರೋ ವಿಕ್ಕಿಗೂ ತುಂಬಾ ವ್ಯತ್ಯಾಸ ಇದೆ. ವಿಕ್ಕಿಗೆ ಈಗ ಸ್ವಲ್ಪ ಜವಾಬ್ದಾರಿ ಅಂದರೆ ಏನು ಅಂತ ಗೊತ್ತಾಗಿದೆ. ಹಾಗಾದ್ರೆ ಮೊದಲೆಲ್ಲ ವಿಕ್ಕಿಗೆ ಜವಾಬ್ದಾರಿ ಇರಲಿಲ್ಲ ಅಂತ ಹೇಳ್ತಿದ್ಯಾ ಅಣ್ಣ? ನಾನು ಆ ಅರ್ಥದಲ್ಲಿ ಹೇಳ್ತಿಲ್ಲ ಆರ್ತಿ. ವಿಕ್ಕಿ ಮುಂಚೆ ಪ್ರತಿಯೊಂದಕ್ಕೂ ವೇದಾಂತ ಮೇಲೆ ಡಿಪೆಂಡ್ ಆಗಿರ್ತಿದ್ದ. ಆದರೆ ಈಗ ಆಗಲ್ಲ. ಎಲ್ಲ ಕೆಲಸನೂ ಅವನೇ ಮುಂದೆ ನಿಂತು ನೋಡ್ಕೊಳ್ತಾನೆ. ಈಗಲೂ ಅಷ್ಟೇ, ಏನೋ ಅರ್ಜೆಂಟ್ ಕೆಲಸದ ಮೇಲೆ ಹೊರಗೋಗಿರ್ತಾನೆ. ಅವನೇನೇ ಮಾಡಿದ್ರು ನೀವಿಬ್ರು ಭವಿಷ್ಯಕ್ಕೋಸ್ಕರ. ಹೋಗಿದ್ದ ಕೆಲಸ ಆದರೆ ಅವ್ನು ಬೇಗ ಬಂದೇ ಬರ್ತಾನೆ. ಅವನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡ. ನೀನು ಹೋಗಿ ಆರಾಮಾಗಿ ನಿದ್ದೆ ಮಾಡು. ನನಗೆ ಯಾಕೋ ಈ ಅಮ್ಮನೇ ವಿಕ್ಕಿಯವ್ರಿಗೇನೋ ಕೆಲಸ ಹೇಳಿ ಕಳಿಸಿದಾಳೆ ಅಂತ ಅನಿಸ್ತಿದೆ. ನಾನಿಲ್ಲಿ ವಿಕ್ಕಿಯವ್ರು ಬಂದಿಲ್ಲ ಅಂತ ಟೆನ್ಷನಲ್ಲಿದ್ದರೆ ಅವನು ಮಾತ್ರ ತನ್ನ ಗಂಡನ ಜೊತೆ ಆಯಾಗಿದ್ದಾಳೆ. ಥ್ಯಾಂಕ್ ಯು. ನಿಂಗಲ್ಲ, ನನಗಲ್ಲ ಅಂದ್ರೆ ಇನ್ಯಾರಿಗೆ? ಅಜ್ಜಿಗೆ. ಅಜ್ಜಿಗೆ ಬೇರೆ ಲೋಟದಲ್ಲಿ ಹಾಲು ಕೊಡು, ನಾನು ಕೊಡ್ತೀನಿ. ಸುಭದ್ರ, ನಿನಗೆ ತಂದು ಕೊಟ್ರೆ ನಂಗೆ ಹಾಲು ಅಂದ್ರೆ ಆಗಲ್ಲ, ಕುಡಿಯಲ್ಲ ಅಂತ ಹೇಳ್ತೀಯ. ಈಗ ಕುಡಿತೀನಿ ಅಂತಿದ್ಯಾ? ಒಂಥರ ವಿಚಿತ್ರ ಪಾರ್ಟಿ ನೀನು. ನೀನು ಲವ್ ಮಾಡೋದಕ್ಕೆ ಶುರು ಮಾಡಾದ್ಮೇಲೆ ಅಮೂಲ್ಯ ನಾನು ತುಂಬ ವಿಚಿತ್ರ ಆಗ್ಬಿಟ್ಟಿದ್ದೆ. ನಿಂಗೆ ವಿಚಿತ್ರ ಅಂತ ಗೊತ್ತಿತ್ತು, ಆದರೆ ಚಿತ್ರ ವಿಚಿತ್ರ ಅಂತ ಗೊತ್ತಿರಲಿಲ್ಲ. ಹಾಲು ಕೊಟ್ಬಿಟ್ಟು ಬಾ, ನಾನು ಏನಂತ ತೋರಿಸ್ತೇನೆ. ಈಗ ನೀನು ಇತ್ತಿರು, ನಾನು ಬರ್ತೀನಿ. ಅಜ್ಜಿ ತಗೊಳ್ಳಿ ಹಾಲು. ಓ ಅಮ್ಮ, ನೀನ್ಯಾಕೆ ತರಕ್ಕೆ ಹೋದೆ? ನಿನ್ನ ಗಂಡನ ಕೈಲಿ ಕಳಿಸ್ಬಾರ್ದಾಗಿತ್ತಾ? ಯಾಕೆ, ನಾನು ತಗೊಂಡು ಬರಬಾರ್ದಿತ್ತಾ? ಹಾಗಲ್ಲ ಅಮೂಲ್ಯ, ನಾನು ಯಾವ ಗ್ಲಾಸಲ್ಲಿ ಹಾಲು ಕುಡಿತೀನಿ, ಎಷ್ಟು ಕುಡಿತೀನಿ, ಅದಕ್ಕೆ ಎಷ್ಟು ಸಕ್ಕರೆ ಹಾಕಬೇಕು ಅಂತ ವೇದಾಂತಕ್ಕೆ ಮಾತ್ರ ಗೊತ್ತು. ಅದಕ್ಕೆ ಹಾಗೆ ಹೇಳಿದೆ. ಅಜ್ಜಿ, ಇನ್ನೂ ವೇದಾಂತೆ ಹಾಲು ತಂದ್ಕೊಡ್ಬೇಕು ಅಂತ ಏನಿಲ್ಲ. ಇವಾಗ ನಾನು ಬಂದಿದ್ದೀನಲ್ವಾ, ನನಗೆ ಹೇಳಿ ಯಾವ ಲೋಟ ಎಷ್ಟು ಸಕ್ಕರೆ ಹಾಕಬೇಕು ಅಂತ, ನಾನೇ ತಂದ್ಕೊಡ್ತೀನಿ. ಅಮ್ಮು, ಈ ಅಜ್ಜಿ ಸೇವೆನ ಮೊಮ್ಮಕ್ಕಳು ಮಾಡಿದ್ರೇನೆ ಈ ಅಜ್ಜಿಗೆ ತೃಪ್ತಿ ಸಿಗೋದು ಕಣಮ್ಮ. ಸರಿ ಅಜ್ಜಿ, ನಿಮ್ಮ ಇಷ್ಟ. ವೇದಾಂತ್, ಅಜ್ಜಿಗೆ ಈ ಹಾಲು ಬೇಡವಂತೆ, ಅವ್ರಿಗೆ ಇಷ್ಟು ಸಕ್ಕರೆ ಇಷ್ಟು ನೀರು ಅಂತನೂ ಲೆಕ್ಕ ಇದೆಯಲ್ಲ, ಅದು ನಿನಗೇ ಗೊತ್ತಿರೋದು. ನೀನೇ ತಗೊಂಡೋಗ್ಕೊಡು, ನಾನು ರೂಮಲ್ಲಿರ್ತೀನಿ.